ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸ್ಪಷ್ಟವಾಗಿದ್ದೀರಿ ಎಂದು ನನಗೆ ತಿಳಿದಿದೆ. ಕೋಶ ಆಕಾರದ ಪರಿಕಲ್ಪನೆಯೊಂದಿಗೆ ಜೀವಕೋಶದ ಆಕಾರ, ಗಾತ್ರ, ಪ್ರಕಾರ ಮತ್ತು ಪ್ರಕಾರಗಳು ಮತ್ತು ನಡವಳಿಕೆ ಎಂಬುದರ ಬಗ್ಗೆ ಆಳವಾಗಿ ಕಲಿಯೋಣ. ಕೆಲವು ಅಂಗಾಂಗಗಳ ರಚನೆ ಮತ್ತು ವಿವರವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶೇಷ ಅಂಗಗಳ ಮೇಲೆ ಕೇಂದ್ರೀಕರಿಸೋಣ. ಹೇಳಲು ವಿಶೇಷವಾದುದುಗಳು ಅವರು ಡಬಲ್ ಲೇಯರ್ಡ್ ಎಂದು ಮತ್ತು ಸ್ವಯಂ ನಕಲು ಮಾಡಲು ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಿಂದು ಮರಳಲಿದ್ದಾರೆ. ಭಾಗದಲ್ಲಿ ಉಳಿದ ಜೀವಕೋಶದ ಅಂಗಗಳ ಮೇಲೆ ವರ್ಗದ 3 ಜೀವಶಾಸ್ತ್ರ 9 ವಿವರವಾಗಿ ಕಲಿಯೋಣ. ಜೀವಕೋಶದ ಅಂಗಗಳ ಬಗ್ಗೆ, ರಚನೆ ಮತ್ತು ಕಾರ್ಯ. ಇವುಗಳನ್ನು ಅರೆ ಸ್ವಾಯತ್ತ ಎಂದು ಕರೆಯಲಾಗುತ್ತದೆ ಮತ್ತು ಸ್ವಯಂ ನಕಲು. ಚೆನ್ನಾಗಿ ಕೇಂದ್ರೀಕರಿಸಿ. ಕಲಿಕೆಯ ಫಲಿತಾಂಶ. ವಿದ್ಯಾರ್ಥಿಗಳು, ಈಗ ಈ ತರಗತಿಯ ನಂತರ ನೀವು ಗುರುತಿಸಲು ಸಾಧ್ಯವಾಗುತ್ತದೆ ಎಲ್ಲ ಅಂಗಗಳು ಮತ್ತು ನೀವು ಸುಲಭವಾಗಿ ಪಾತ್ರವನ್ನು ವಿವರಿಸಬಹುದು. ಕೆಲವು ಪ್ರಮುಖ ಅಂಗಗಳು ನ್ಯೂಕ್ಲಿಯಸ್ ನಂತೆ ಕ್ಲೋರೋಪ್ಲಾಸ್ಟ್ಗಳ ಮತ್ತು ಮೈಟೊಕಾಂಡ್ರಿಯಾ ಈ ಕೋಶದಲ್ಲಿ ಇರುತ್ತದೆ. ಮೊದಲು ಎಂದು ಈಗ ಕೆಲವು ಕೀವರ್ಡ್ಗಳನ್ನು ಕಲಿಯೋಣ. ಪ್ರಮುಖ ಪದಗಳು: ಅರೆ ಸ್ವಾಯತ್ತ, ಸ್ವಯಂ ನಕಲು, ಅಮಿಲೋಪ್ಲಾಸ್ಟ್, ನ್ಯೂಕ್ಲಿಯಸ್, ಅಲೆಯೋರೋಪ್ಲಾಸ್ಟ್, ನ್ಯೂಕ್ಲಿಯೋಲಸ್, ಮೈಟೊಕಾಂಡ್ರಿಯಾ, ವರ್ತತಂತುಗಳು, ಕ್ಲೋರೋಪ್ಲಾಸ್ಟ್, ವಿದ್ಯಾರ್ಥಿಗಳು, ಪ್ರತಿಯೊಂದರ ಬಗ್ಗೆ ವಿವರವಾಗಿ ಕಲಿಯೋಣ. ಕೋಶದಲ್ಲಿ ಇರುತ್ತದೆ. ಆರ್ಗನ್ನೆಲ್ಲ, ಕ್ಲೋರೋಪ್ಲಾಸ್ಟ್. ವಿಜ್ಞಾನಿ ಜರ್ಮನ್ ಸಸ್ಯಶಾಸ್ತ್ರಜ್ಞ ಹ್ಯಾಗೋ ವಾನ್ ಮೋಹ್ ಇನ್ 1837. ರಚನೆ: ಕ್ಲೋರೋಪ್ಲಾಸ್ಟ್ ವಿವಿಧ ಆಕಾರಗಳನ್ನು ಹೊಂದಿದೆ. ಈ ಡಿಸ್ಕ್ ಅಂಡಾಕಾರದ ಇತ್ಯಾದಿ. ಸುಮಾರು 5 ಅಳತೆ ಮಾಡುತ್ತದೆ. ವ್ಯಾಸದಲ್ಲಿ 10 ಮೈಕ್ರಾನ್ಗಳವರೆಗೆ. ಒಂದು ಸಸ್ಯಕೋಶದಲ್ಲಿ ಸುಮಾರು 20 ರಿಂದ 40 ಕ್ಲೋರೋಪ್ಲಾಸ್ಟ್ ಕಂಡುಬರುತ್ತದೆ. ಹೊರಾಂಗಣದಲ್ಲಿ 2 ಪೊರೆಗಳು ಮತ್ತು ಪೊರೆಗಳಲ್ಲಿ ರಕ್ಷಣೆಗೆ ಸಹಾಯ ಮಾಡುತ್ತದೆ. ಪೆರಿಪ್ಲಾಸ್ಟಿಡಿಯಲ್ 2 ಪೊರೆಗಳ ನಡುವಿನ ಅಂತರ. ರಕ್ಷಣೆಯಲ್ಲಿ ಆರೋಗ್ಯ, ಯಾಂತ್ರಿಕ ಆಘಾತಗಳಿಂದ ಎಲ್ಲ ಬೆಳಕಿನ ಪ್ರತಿಕ್ರಿಯೆಗಳು ಒಳಗೊಂಡಿರುವ ಸ್ಟ್ರೋಮಾದಲ್ಲಿ ನಡೆಯುತ್ತದೆ. ದ್ಯುತಿ ಸಂಶ್ಲೇಷಣ. ಕಿಣ್ವಗಳು ಡಿಎನ್ಎ, ರೈಬೋಸೋಮ್ಗಳು, ಕ್ಲೋರೋಫಿಲ್, ಕ್ಯಾರೋಟಿನಾಯ್ಡ್ಗಳು ಇತ್ಯಾದಿ. ಎಲ್ಲ ಪ್ರಕ್ರಿಯೆಗಳು ಗ್ರಾನಾದಲ್ಲಿ ನಡೆಯುತ್ತದೆ. ಕಾರ್ಯ: ತಯಾರಿಕೆಗೆ ಸಂಬಂಧಿಸಿದೆ. ಕಾರ್ಬೋಹೈಡ್ರೇಟ್ಗಳು, ಕ್ಲೋರೋಪ್ಲಾಸ್ಟ್ಗಳು ಪ್ರಕ್ರಿಯೆಗಳು ತಮ್ಮದೇ ಆದ ಆನುವಂಶಿಕ ವಸ್ತು ಮತ್ತು ಸ್ವಯಂ ನಕಲು ಮಾಡುವುದು. ಅವರು ಅದೇ ರಚಿಸಬಹುದು ಎಂದರ್ಥ. ಮತ್ತೊಂದು ಕ್ಲೋರೋಪ್ಲಾಸ್ಟ್ ನಕಲು. ಆದ್ದರಿಂದ ಅರೆ ಸ್ವಾಯತ್ತ ಅಂಗಕಗಳು ಎಂದು ಕರೆಯುತ್ತಾರೆ. ಆದ್ದರಿಂದ ಅರೆ ಸ್ವಾಯತ್ತ
ಅಂಗಕಗಳು ಎಂದು ಕರೆಯುತ್ತಾರೆ. ಪ್ಲಾಸ್ಟಿಡ್ಗಳಿಗೆ ಏಕೆ ಬರುತ್ತದೆ ಕ್ಲೋರೋಪ್ಲಾಸ್ಟ್? ಪ್ಲಾಸ್ಟಿಕ್ಗಳಲ್ಲಿ ಒಂದಾಗಿದೆ. ಪ್ಲಾಸ್ಟಿಕ್ಗಳನ್ನು ಲೀವೆನ್ ಹೋಕ್ ವರದಿ ಮಾಡಿದ್ದಾರೆ 1698ರಲ್ಲಿ. ಆದರೆ 1883ರಲ್ಲಿ ಸ್ಕಿಂಪರ್ ಪ್ಲಾಸ್ಟಿಡ್ ಎಂದು ಹೆಸರನ್ನು ನೀಡಲಾಗಿದೆ. ವರ್ಣ ದ್ರವ್ಯವನ್ನು ಆಧರಿಸಿ ಪ್ಲಾಸ್ಟಿಡ್ಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಲ್ಯೂಕೋಪ್ಲಾಸ್ಟ್, ಅವು ಆಳವಾದ ಅಂಗಾಂಶಗಳಲ್ಲಿ ಕಂಡುಬರುತ್ತವೆ. ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳದ. ಇದನ್ನು ಶೇಖರಣೆಗಾಗಿ ಬಳಸಲಾಗುತ್ತದೆ. ಸಾವಯವ ಆಹಾರ ಪದಾರ್ಥಗಳು ಲ್ಯೂಕೋಪ್ಲಾಸ್ಟ್ಗಳು ಇಷ್ಟಪಡುತ್ತವೆ. ಅಮಿಲೋಪ್ಲಾಸ್ಟ್ಗಳು ಜೊತೆಗೆ ಸ್ಟೋರ್ ಪಿಷ್ಟ. ಅಲ್ಯೂರೋಪ್ಲಾಸ್ಟ್ಗಳು ಪ್ರೋಟೀನ್ ಅನ್ನು ಸಂಗ್ರಹಿಸುತ್ತವೆ. ಎಲಿಯೋಪ್ಲಾಸ್ಟ್ಗಳು ಕೊಬ್ಬನ್ನು ಸಂಗ್ರಹಿಸುತ್ತವೆ. ಕ್ರೋಮೋಪ್ಲಾಸ್ಟ್ ಕಿತ್ತಳೆ ಜೊತೆ ಪ್ಲಾಸ್ಟಿಡ್ಗಳು. ಹಳದಿ ಮತ್ತು ಕೆಂಪು ವರ್ಣದ್ರವ್ಯ ಜೀವಕೋಶಗಳಲ್ಲಿ ಸಂಭವಿಸುತ್ತದೆ. ದಳಗಳ ಪೆರಿಕಾರ್ಪ್ ಎಲೆಗಳು, ಬೀಜ ಕೋಟುಗಳು, ಗೆಡ್ಡೆಗಳು, ಬೆರಳುಗಳು ಇತ್ಯಾದಿ. ಹೂವುಗಳ ಪರಾಗಸ್ಪರ್ಶನಕ್ಕೆ ಸಹಾಯ. ಹಣ್ಣುಗಳು ಮತ್ತು ಬೀಜಗಳ ಪ್ರಸರಣ. ಕ್ರೋಮೋಪ್ಲಾಸ್ಟ್ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹೆಲ್ಸಿನ್. ದ್ಯುತಿ ಸಂಶ್ಲೇಷಣೆ. ಅಗಾಂಗ, ಮೈಟೋಕಾಂಡ್ರಿಯಾ. ವಿಜ್ಞಾನಿಗಳು ಕೊಲ್ಲಿಕರ್ ಆಲ್ಟ್ ಮ್ಯಾನ್ ನಿಂದ ಮೊದಲ ಬಾರಿಗೆ ಗಮನಿಸಲಾಗಿದೆ. 1894ರಲ್ಲಿ ಇದನ್ನು ಬಯೋಪ್ಲಾಸ್ಟ್ ಎಂದು ಹೆಸರಲಾಯಿತು. ಬೆಂಡ ಅದಕ್ಕೆ ಮೈಟೋಕಾಂಡ್ರಿಯಾ ಎಂದು ಹೆಸರಿಟ್ಟರು. ರಚನೆ: ಮೈಟೋಕಾಂಡ್ರಿಯಾ ಚಿಕ್ಕದಾಗಿದೆ. ಗೋಳಾಕಾರದ ಸಿಲಿಂಡಾಕಾರದು ಅಂಗಗಳು. ಸಾಮಾನ್ಯವಾಗಿ ಮೈಟೋಕಾಂಡ್ರಿಯಾ ಸುಮಾರು 2 ರಿಂದ 8 ಮೈಕ್ರಾನ್ ಉದ್ದ ಮತ್ತು ಸುಮಾರು 0.5 ಮೈಕ್ರಾನ್ ಅಗಲ. ಇದು ಸುಮಾರು 150 ಪಟ್ಟು ಚಿಕ್ಕದಾಗಿದೆ. ನ್ಯೂಕ್ಲಿಯಸ್ಗಿಂತ ಸುಮಾರು 100 ರಿಂದ 150 ಇವೆ. ಪ್ರತಿ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ. ಕಾರ್ಯ: ಮೈಟೋಕಾಂಡ್ರಿಯಾವು ಆಕ್ಸಿಡೀಕರಣಕ್ಕೆ ಸಂಬಂಧಿಸಿದೆ. ಆಹಾರ ಪದಾರ್ಥಗಳು ಎಂದರೆ ಉಸಿರಾಟ. ಇದು ಸಂಭಾವ್ಯ ಶಕ್ತಿಯನ್ನು ಪರಿವರ್ತಿಸುತ್ತದೆ. ಚಲನಶಕ್ತಿಯಾಗಿದೆ ಮತ್ತು ಎಟಿಪಿ ರೂಪದಲ್ಲಿ ಮಳಿಗೆಗಳು ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ನಲ್ಲಿ. ಈ ಎಟಿಪಿ ಎಂದರೆ ಶಕ್ತಿ. ನಾವು ಮಾಡುತ್ತಿದ್ದೆವು ವಿವಿಧ ನಿಯಮಿತ ಚಟುವಟಿಕೆಗಳು. ಆದ್ದರಿಂದ ಮೈಟೋಕಾಂಡ್ರಿಯಾ ಜೀವಕೋಶಗಳ ಈ ಶಕ್ತಿ ಕೇಂದ್ರೀಯ ಎಂದು ಕರೆಯಲಾಗುತ್ತದೆ. ಕೋಶ ಕುಲುಮೆಗಳು, ಜೈವಿಕ ಕುಲುಮೆಗಳು. ಮೈಟೋಕಾಂಡ್ರಿಯಾ ತಮ್ಮದೇ ಆದ ಆನುವಂಶಿಕ ವಸ್ತುವನ್ನು ಒಡ್ಡುತ್ತದೆ ಮತ್ತು ಸ್ವಯಂ ನಕಲು, ಅಂದರೆ ಅವರು ತಮ್ಮದೇ ಆದ ನಿಖರವಾದ ನಕಲನ್ನು ರಚಿಸಬಹುದು. ಆದ್ದರಿಂದ ನಮಗೆ ಅರೆ ಸ್ವಾಯತ್ತ ಅಂಗಕ ಆರ್ಗನ್ನ ನ್ಯೂಕ್ಲಿಯಸ್. ವಿಜ್ಞಾನಿಗಳು ರಾಬರ್ಟ್ ಕಂಡುಹಿಡಿದಿದ್ದ ನ್ಯೂಕ್ಲಿಯಸ್.
ವಾಲ್ಟರ್ ಕಂಡುಹಿಡಿದ ಕ್ರೊಮಾಟಿನ್ ನ್ಯೂಕ್ಲಿಯೋಲಸ್ ಫಿಲಿಸ್ ಕಂಡುಹಿಡಿದರು. ರಚನೆ: ನ್ಯೂಕ್ಲಿಯಸ್ 4 ಭಾಗಗಳನ್ನು ಹೊಂದಿದೆ. ನ್ಯೂಕ್ಲಿಯರ್ ಎನ್ವಲಪ್ ಎಂದರೆ 2 ಪದರ. ರಕ್ಷಣೆಗೆ ಸಹಾಯ ಮಾಡುತ್ತದೆ. 2 ಪೊರೆಗಳ ನಡುವಿನ ನ್ಯೂಕ್ಲಿಯಸ್ ಸ್ಪೇಸ್ ನ್ಯೂಕ್ಲಿಯಸ್ ಅನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಯಾಂತ್ರಿಕದಿಂದ ಆಘಾತಗಳು ನ್ಯೂಕ್ಲಿಯರ್ ರಂಧ್ರವು ವಿಷಯವನ್ನು ರವಾನಿಸಲು ಸಹಾಯ ಮಾಡುತ್ತದೆ. ನ್ಯೂಕ್ಲಿಯೋಪ್ಲಾಸಂನಿಂದ ಪ್ರೋಟೋಪ್ಲಾಸಂಗೆ ವರ್ಣತಂತುಗಳು ದಾದಂತೆ ಕಾಣುವ ಕ್ರೊಮಾಟಿನ್ ಎಂಬ ಆರಂಭಿಕ ಹಂತದಲ್ಲಿ ಮತ್ತು ನಂತರ ವಿಭಜನೆಯ ಸಮಯದಲ್ಲಿ ಅವು ರಾಡ್ನಂತಹ ರಚನೆಗಳಾಗುತ್ತವೆ. ಸಹಾಯ ಮಾಡುತ್ತದೆ ಮತ್ತು ಪೋಷಕರಿಂದ ವೈಶಿಷ್ಟ್ಯಗಳನ್ನು ಒಯ್ಯುತ್ತದೆ. ಮುಂದಿನ ಪೀಳಿಗೆಗೆ ಡಿಎನ್ಎ ಅಣುಗಳ ರೂಪದಲ್ಲಿ ಆನುವಂಶಿಕತೆ ಎಂದು ಕರೆಯಲಾಗುತ್ತದೆ. ವರ್ಣತಂತುಗಳು ಡಿಎನ್ಎ ಮತ್ತು ಪ್ರೋಟೀನ್ಗಳಿಂದ ಕೂಡಿದೆ. ಡಿಎನ್ಎ ಅಣುಗಳು ಒಣಗೊಂಡಿರುತ್ತವೆ. ನಿರ್ಮಾಣಕ್ಕೆ ಅತ್ಯಗತ್ಯವಾದ ಮಾಹಿತಿ ಮತ್ತು ಕೋಶಗಳನ್ನು ಸಂಘಟಿಸುವುದು. ಡಿಎನ್ಎಯ ಕ್ರಿಯಾತ್ಮಕ ವಿಭಾಗಗಳನ್ನು ಕರೆಯಲಾಗುತ್ತದೆ ಜೀನ್ಗಳು. ನ್ಯೂಕ್ಲಿಯಸ್ ಆಳವಾಗಿ ನೆಲೆಗೊಂಡಿದೆ. ಗಾಢ ಬಣ್ಣದ ದೇಹ ಮತ್ತು ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ರೈಬೋಸೋಮ್ಗಳ ನ್ಯೂಕ್ಲಿಯೋಪ್ಲಾಸಂ ಅರೆ ಘನವಾಗಿದೆ. ಏಕರೂಪದ ವಸ್ತು ಹೈಡ್ರೋಲೈಸಿಂಗ್ ಕಿಣ್ವಗಳು ಹೊಂದಿರುತ್ತದೆ. ಡಿಎನ್ಎ, ಆರ್ಎನ್ಎ ಪಾಲಿಮರೇಸ್ಗಳು, ರೈಬೋನ್ಯೂಕ್ಲಿಯೋ ಪ್ರೋಟೀನ್ಗಳು ಮತ್ತು ಕ್ರೊಮಾಟಿನ್ ವಸ್ತು ಕಾರ್ಯ. ಇದು ನಿಯಂತ್ರಿಸುತ್ತದೆ ಅಂಗಕಗಳ ಕಾರ್ಯ. ಆದ್ದರಿಂದ ಜೀವಕೋಶದ ಕ್ರಿಯಾತ್ಮಕ ಕೇಂದ್ರ ಎಂದು ಕರೆಯಲಾಗುತ್ತದೆ. ನ್ಯೂಕ್ಲಿಯಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೀವಕೋಶದ ಸಂತಾನೋತ್ಪತ್ತಿಯಲ್ಲಿ ಒಂದೇ ಒಂದು ಪ್ರಕ್ರಿಯೆ. ಜೀವಕೋಶದ ವಿಭಜನೆ ಮತ್ತು ರೂಪಗಳು. 2 ಹೊಸ ಜೀವಕೋಶಗಳು. ಕೋಶ ವಿಭಾಗ. ಹೊಸ ಜೀವಕೋಶಗಳು ಬೆಳೆಯಲು ಜೀವಿಗಳಲ್ಲಿ ರೂಪುಗೊಳ್ಳುತ್ತವೆ. ಹಳೆಯ ಸತ್ತ ಮತ್ತು ಗಾಯಗೊಂಡ ಕೋಶಗಳನ್ನು ಬದಲಾಯಿಸಲು ಮತ್ತು ಗ್ಯಾಮೆಟ್ಗಳನ್ನು ರೂಪಿಸಲು ಅಗತ್ಯವಿದೆ. ಸಂತಾನೋತ್ಪತ್ತಿಗಾಗಿ ಇದರ ಮೂಲಕ ಪ್ರಕ್ರಿಯೆ. ಹೊಸ ಕೋಶಗಳನ್ನು ತಯಾರಿಸಲಾಗುತ್ತದೆ ಎಂದು ಕರೆಯಲಾಗುತ್ತದೆ. ಕೋಶ ವಿಭಜನೆ. ಕೋಶ ವಿಭಜನೆಯಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು ಮಿಟೋಸಿಸ್, ಕೋಶ ವಿಭಜನೆಯ ಪ್ರಕ್ರಿಯೆ. ಇದರಿಂದ ಹೆಚ್ಚಿನ ಜೀವಕೋಶಗಳು ವಿಭಜನೆ ಆಗುತ್ತವೆ. ಬೆಳವಣಿಗೆಯನ್ನು ಮಿಟೋಸಿಸ್ ಎಂದು ಕರೆಯಲಾಗುತ್ತದೆ. ಆದರೆ ಮಿಯೋಸಿಸ್ ಪ್ರಕ್ರಿಯೆಯಾಗಿದೆ. ನಿರ್ದಿಷ್ಟ ಕೋಶಗಳ ಪ್ರಕ್ರಿಯೆ. ಸಂತಾನೋತ್ಪತ್ತಿ ಅಂಗಕಗಳು ಅಥವಾ ಪ್ರಾಣಿಗಳಿನ ಅಂಗಾಂಶಗಳು ಮತ್ತು ಸಸ್ಯಗಳು ಗ್ಯಾಮೆಟ್ಗಳನ್ನು ರೂಪಿಸಲು ವಿಭಜಿಸಿ ಇದು ಫಲೀಕರಣದ ನಂತರ ಸಂತತಿಯನ್ನು ನೀಡುತ್ತದೆ. ಮಿಯೋಸಿಸ್ ಎಂದು ಕರೆಯಲಾಗುತ್ತದೆ. ಮಿಟೋಸಿಸ್ನಲ್ಲಿ ಈ ಪ್ರಕ್ರಿಯೆಯಲ್ಲಿಯೇ ಕರೆಯಲಾಗುತ್ತದೆ. ತಾಯಿಯ ಕೋಶ ಹೊಸ ಒಂದೇ ಮಗಳನ್ನು ರೂಪಿಸಲು ವಿಭಜಿಸುತ್ತದೆ ಜೀವಕೋಶಗಳು. ಆದರೆ ಮಿಯೋಸಿಸ್ನಿಂದ ಇದು 4 ಹೊಸ ಕೋಶಗಳನ್ನು ಉತ್ಪಾದಿಸುತ್ತದೆ ಮತ್ತು ಹೊಸ ಅರ್ಧವನ್ನು ಮಾತ್ರ ಹೊಂದಿರುತ್ತದೆ. ವರ್ಣತಂತುಗಳು ಸಂಖ್ಯೆ ತಾಯಿಯ ಜೀವಕೋಶಗಳಿಗಿಂತ
ಮೀಟೋಸಿಸ್ನಲ್ಲಿ ಮಗಳು ಜೀವಕೋಶಗಳು ಒಂದೇ ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರುತ್ತದೆ. ತಾಯಿ ಸೆಟ್ ಆಗಿ ಇದು ಅಂಗಾಂಶಗಳ ಬೆಳವಣಿಗೆ ಮತ್ತು ದುರಸ್ಥಿತಿಗೆ ಸಹಾಯ ಮಾಡುತ್ತದೆ ಜೀವಗಳಲ್ಲಿ. ಆದರೆ ಇಲ್ಲಿ ಮೈಟೋಸಿಸ್ನಲ್ಲಿ ಜೀವಕೋಶಗಳು ಕೇವಲ ಅರ್ಧದಷ್ಟು ಸಂಖ್ಯೆಯನ್ನು ಹೊಂದಿರುತ್ತದೆ ವರ್ಣತಂತುಗಳ ತಾಯಿಯ ಜೀವಕೋಶಗಳಿಗಿಂತ. ಮೈಟೋಸಿಸ್ನಲ್ಲಿ ಇದು ಸಹಾಯ ಮಾಡುತ್ತದೆ ಜೀವಿಗಳಲ್ಲಿನ ಅಂಗಾಂಶಗಳು ಬೆಳವಣಿಗೆ ಮತ್ತು ದುರಸ್ತಿ ಜೀವಿಗಳಲ್ಲಿ. ಆದರೆ ಮಿಯೋಸಿಸ್ನಲ್ಲಿ ಇದು ಸಂತತಿಯನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ನೆನಪಿಡುವ ಅಂಶಗಳು: ಅರೆ ಸ್ವಾಯತ್ತ ಅಂಗಕಗಳು ಆ ಅಂಗಕಗಳಾಗಿವೆ. ಅದು ತಮ್ಮದೇ ಆದ ಡಿಎನ್ಎ ಮತ್ತು ಸಂತಾನೋತ್ಪತ್ತಿಯನ್ನು ಹೊಂದಿರುತ್ತದೆ ನ್ಯೂಕ್ಲಿಯಸ್ನಿಂದ ಸ್ವತಂತ್ರವಾಗಿ. ಅವರು ತಮ್ಮದೇ ಆದ ಅನುಮತಿಕೆ ವಸ್ತು ಡಿಎನ್ಎ ಹೊಂದಿದ್ದಾರೆ ಮತ್ತು ಪ್ರೋಟೀನ್ಗಳನ್ನು ಸಂಶ್ಲೇಷಿಸಲು ಸಮರ್ಥವಾಗಿದೆ. ಅವರ ಕಾರ್ಯನಿರ್ವಹಣೆಗೆ ಅಗತ್ಯವಿದೆ ಕ್ಲೋರೋಪ್ಲಾಸ್ಟ್, ಮೈಟೊಕಾಂಡ್ರಿಯಾ ಮತ್ತು ನ್ಯೂಕ್ಲಿಯಸ್. ಮಿಟೋಸಿಸ್ ದ್ವಿಗುಣಗೊಳ್ಳುತ್ತದೆ ವರ್ಣತಂತುಗಳ, ಆದರೆ ಮಿಯೋಸಿಸ್ ಆಗಿದೆ ದ್ವಿಗುಣಗೊಳ್ಳುತ್ತದೆ ಮತ್ತು ಅರ್ಧಕ್ಕೆ ಕಡಿಮೆಯಾಗಿದೆ. ಪ್ಲಾಸ್ಟಿಡ್ಗಳು ಕ್ಲೋರೋಪ್ಲಾಸ್ಟ್ ಎಂದು 3 ವಿಧಗಳಾಗಿವೆ: ಕ್ರೋಮೋಪ್ಲಾಸ್ಟ್ ಮತ್ತು ಲ್ಯೂಕೋಪ್ಲಾಸ್ಟ್. ಅವರ ಕಾರ್ಯಗಳನ್ನು ಆಧರಿಸಿ ಸಂತಾನೋತ್ಪತ್ತಿಯಲ್ಲಿ ನ್ಯೂಕ್ಲಿಯಸ್ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಪಾತ್ರಗಳ ವರ್ಗಾವಣೆ ಪೀಳಿಗೆಯಿಂದ ಪೀಳಿಗೆಗೆ